ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ದಿನ ಮಸಾಲೆ ಚಪಾತಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಆರ್ಯವೈಶ್ಯ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮಸಾಲೆ ಚಪಾತಿ ಮಾಡೋದಕ್ಕೆ 1 ಕಪ್ನಷ್ಟು ಗೋಧಿ ಹಿಟ್ಟು ಮತ್ತು ಮುಕ್ಕಾಲು ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ, 1/4 ಟೀ ಸ್ಪೂನ್ನಷ್ಟು ಧನಿಯಾ ಮತ್ತು 1/4 ಟೀ ಸ್ಪೂನ್ನಷ್ಟು ಹಚ್ಚ ಖಾರದ ಪುಡಿ ಮತ್ತು ಕಸ್ತೂರಿ ಮೇಥಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು 3 ಟೀ ಸ್ಪೂನ್ನಷ್ಟು ಎಣ್ಣೆ ಮತ್ತು ಸ್ವಲ್ಪ ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲು ಹಾಕೋದ್ರಿಂದ ಸ್ವಲ್ಪ ಮೆತ್ತಗಿರುತ್ತೆ ಅಂತಂದ್ಬಿಟ್ಟು ಹಾಲನ್ನು ಹಾಕೋದು. ಹಾಲು ಹಾಕ್ಬಿಟ್ಟು ಎಲ್ಲವನ್ನು ಡ್ರೈಯಾಗಿ ಕಲಿಸ್ಕೊಂಡು ಬಿಡೋಣ. ಮೊದಲು ಡ್ರೈಯಾಗಿ ಕಲಿಸ್ಕೊಂಡ್ಬಿಟ್ಟು ನಂತರ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ನೀರು ಹಾಕಿ ಚಪಾತಿ ಹಿಟ್ಟಿನ ತರಹ ಕಲಿಸ್ಕೊಳ್ಳೋಣ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಚಪಾತಿ ಹಿಟ್ಟಿನ ತರಹ ಕಲಿಸ್ಕೊಂಡಿದ್ದಾಗಿದೆ. ಚಪಾತಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಕ್ಕೋಣ. ಒಂದು 10 ನಿಮಿಷ ಆದಮೇಲೆ ಇನ್ನೊಂದು ಸರ್ತಿ ಎಲ್ಲ ಚೆನ್ನಾಗಿ ನಾದ್ಬಿಟ್ಟು ಉಂಡೆಗಳಾಗಿ ಮಾಡ್ಕೋಬೇಕು. ಉಂಡೆಗಳಾಗಿ ಮಾಡಿಕೊಂಡು ಚಪಾತಿ ಹಿಟ್ಟಿನ ತರಹ ಲಟ್ಟಿಸ್ಬೇಕು. ಚಪಾತಿ ಹಿಟ್ಟಿನ ತರಹ ಲಟ್ಟಿಸ್ಬಿಟ್ಟು ಇವಾಗ ಚಪಾತಿ ಉಂಡೆ ಕಟ್ಟಿರೋದು ಆಗಿದೆ. ಇದನ್ನು ಚಪಾತಿ ಹಿಟ್ಟಿನ ತರಹ ತೆಳುವಾಗಿ ಲಟ್ಟಿಸ್ಕೊಂಡ್ಬಿಡೋಣ. ಲಟ್ಟಿಸ್ಕೊಂಡಿದ್ದ ಆದಮೇಲೆ ಅಲ್ಲಿ ಈ ಕಡೆ ಒಲೆ ಮೇಲೆ ಹೆಂಚಿಟ್ಟಿದ್ದೀನಿ, ಅದು ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಇದು ಲಟ್ಟಿಸಿದ್ದಾಗಿದೆ. ಅಷ್ಟೊತ್ತಿಗೆ ಈ ಹೆಂಚು ಕೂಡ ಕಾದಿದೆ. ಇವಾಗ ಅದರ ಮೇಲೆ ಲಟ್ಟಿಸಿರುವ ಚಪಾತಿಯನ್ನು ಅದರ ಮೇಲೆ ಹಾಕೋಣ. ಅದ್ರ ಮೇಲೆ ಹಾಕಿಬಿಟ್ಟು ಒಂದು ಕಡೆ ಸುಟ್ಟಿದ್ದಾದಮೇಲೆ ಇನ್ನೊಂದು ಕಡೆ ತಿರುವಾಕ್ಕೊಂಡು ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಎಣ್ಣೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಸವರ್ಬಿಟ್ರೆ ನಂತರ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದು ಬೆಂದಿದ್ದಾದಮೇಲೆ 2 ಕಡೆನೂ ಬೆಂದಿದ್ದಾದಮೇಲೆ ತೆಗೆದ್ರೆ ಬಿಸಿ ಬಿಸಿಯಾದ ಮಸಾಲ ಚಪಾತಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಆರ್ಯವೈಶ್ಯ ವೆಜ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.